ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ. ನಾನು ಬಶೀರ್ ಅಡಿಯನಡ್ಕ. ಒಂದು ಪ್ರಶ್ನೆ ಇದೆ ರೀ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅದು. ಅದೇನೆಂದರೆ, ಪ್ರಧಾನಿ ನರೇಂದ್ರ ಮೋದಿಯವರು ಈ ಸಲ ಯಾವ ದಿನದಂದು ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ ಮಾಡ್ತಾರೆ ಮತ್ತು ಎಲ್ಲಿ ಮಾಡ್ತಾರೆ? ಅವರು ಆಗಸ್ಟ್ 15ಕ್ಕೆ ಮಾಡ್ತಾರಾ ಅಥವಾ ಜನವರಿ 22ಕ್ಕೆ ಮಾಡ್ತಾರಾ? ಈ ಸಲ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆಯುತ್ತಾ ಅಥವಾ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆಯುತ್ತಾ? ಯಾಕಂದ್ರೆ ಮೋದಿ ಸರ್ಕಾರದ ಬಿಗ್ ಬಾಸ್ ಆಗಿರುವ ಮೋಹನ್ ಭಾಗವತ್ ಅವರು ನಮ್ಮ ದೇಶದ ಸ್ವಾತಂತ್ರ್ಯ ದಿನವನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಈ ಹಿಂದೆ ಕಂಗನಾ ರನೌತ್ ಭಾರತದ ಸ್ವಾತಂತ್ರ್ಯ ದಿನವನ್ನ ಬದಲು ಮಾಡಿದ್ರು. ಈಗ ಮೋಹನ್ ಭಾಗವತ್ ಅವರೇ ಬದಲಾವಣೆ ಮಾಡಿದ್ದಾರೆ. 2014ರಲ್ಲಿ ಮೋದಿಯವರು ಅಧಿಕಾರಕ್ಕೆ ಬಂದ ದಿನವೇ ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿತು ಅಂತ ಕಂಗನಾ ರನೌತ್ ಹೇಳಿದರು. ಆದರೆ ಆ ದಿನವನ್ನ ಮೋಹನ್ ಭಾಗವತ್ ಬದಲಾವಣೆ ಮಾಡಿದ್ದಾರೆ. ರಾಮ ಮಂದಿರ ಲೋಕಾರ್ಪಣೆಯಾದ ದಿನವೇ ನಿಜವಾದ ಸ್ವಾತಂತ್ರ್ಯ ದಿನ ಅಂತ ಮೋಹನ್ ಭಾಗವತ್ ಅನೌನ್ಸ್ ಮಾಡಿದ್ದಾರೆ. ತನ್ನ ಬಿಗ್ ಬಾಸ್ ಸ್ವಾತಂತ್ರ್ಯ ದಿನವನ್ನ ಚೇಂಜ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಮೋದಿಯವರು ಅದನ್ನ ಪಾಲನೆ ಮಾಡಿ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮದ ದಿನ ಮತ್ತು ಸ್ಥಳವನ್ನ ಬದಲಾವಣೆ ಮಾಡ್ತಾರಾ ಗೊತ್ತಿಲ್ಲ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆಯಾದ ದಿನವೇ ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ RSS ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಸಹಜವಾಗಿ ಅವರ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಆದರೆ RSS ಮುಖ್ಯಸ್ಥರು ಈ ರೀತಿ ಹೇಳಿದ್ರಲ್ಲಿ ಅಚ್ಚರಿಯೇನೂ ಇಲ್ಲ. ಯಾಕೆಂದ್ರೆ ಭಾರತದ ಸ್ವಾತಂತ್ರ್ಯದ ಬಗ್ಗೆ RSS ಮುಖ್ಯಸ್ಥರು ಅವಮಾನಕಾರಿ ಹೇಳಿಕೆ ನೀಡ್ತಾ ಇರೋದು ಇದೇ ಮೊದಲೇನಲ್ಲ, ಇದು ಕೊನೆಯೂ ಅಲ್ಲ. RSSನ ಮೊದಲ ಸರಸಂಘಚಾಲಕ ಹೆಡ್ಗೇವಾರ್ ಅವರಿಂದ ಹಿಡಿದು ಮೋಹನ್ ಭಾಗವತ್ ತನಕ ಪ್ರತಿ ಸರಸಂಘಚಾಲಕರು ಕೂಡ ಭಾರತದ ಸ್ವಾತಂತ್ರ್ಯದ ಬಗ್ಗೆ ಅವಮಾನಕಾರಿ ಮಾತುಗಳನ್ನೇ ಆಡಿರೋ ಚರಿತ್ರೆ ಇದೆ. ಅದೇ ಅವರ ಚಾಳಿ, ಅದೇ ಅವರ ಸಿದ್ಧಾಂತ. ಹಾಗಾಗಿ ಅವರ ಹೇಳಿಕೆಗಳಿಗೆ ಮಹತ್ವ ಕೊಡಬೇಕಾಗಿಲ್ಲ. ಅಸಲಿಗೆ 1947ರ ಆಗಸ್ಟ್ 15 ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ ದಿನ ಎಂದು ಒಪ್ಪಿಕೊಳ್ಳಲು RSS ಕೈಲಿ ಸಾಧ್ಯವಾಗಲ್ಲ. ಯಾಕಂದ್ರೆ ಆ ಸ್ವಾತಂತ್ರ್ಯ ಹೋರಾಟದ ದಿನಗಳ ಪುಟಗಳನ್ನು ತಿರುವಿದರೆ ಅಲ್ಲಿ RSS ಕಂಡು ಬರೋದೇ ಇಲ್ಲ. ಆ ಸ್ವಾತಂತ್ರ್ಯ ಚಳುವಳಿಯಲ್ಲಿ RSS ಯಾವುದೇ ಪಾತ್ರ ವಹಿಸಿಲ್ಲ. RSSನ ಒಂದು ಜನನೂ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ರಸ್ತೆಗೆ ಇಳಿದಿಲ್ಲ. ಸಂಘದ ಒಬ್ಬನೂ ತ್ಯಾಗ ಬಲಿದಾನಗಳನ್ನ ಮಾಡಿಲ್ಲ. RSS ನಾಯಕರು ಮತ್ತು ಕಾರ್ಯಕರ್ತರನ್ನ ಬಿಟ್ಬಿಡ್ರಿ, ಅವರ ಮನೆಯ ಒಂದು ನಾಯಿನೂ ದೇಶಕ್ಕಾಗಿ ಪ್ರಾಣ ಬಿಟ್ಟಿಲ್ಲ. ಹಾಗಾಗಿ 1947ರ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಲು RSSಗೆ ಯಾವುದೇ ಅರ್ಹತೆಯೂ ಇಲ್ಲ, ಯಾವುದೇ ಯೋಗ್ಯತೆಯೂ ಇಲ್ಲ. ಅವರಿಗೆ 1947ರ ಸ್ವಾತಂತ್ರ್ಯ ದಿನದ ಬಗ್ಗೆ ಮಾತನಾಡಲು ಯಾಕೆ ಅರ್ಹತೆ ಇಲ್ಲ ಅಂದ್ರೆ, ಈ RSSನವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಲ್ಲ. ಹೋರಾಡದಿದ್ರು ಪರವಾಗಿಲ್ಲ ರೀ, ಅವರು ಆ ಹೋರಾಟಕ್ಕೆ ವಿರುದ್ಧವಾಗಿದ್ರು. RSSನವರು ಬ್ರಿಟಿಷರ ಜೊತೆಯಲ್ಲಿ ಕೈ ಜೋಡಿಸಿದ್ರು. ಅಲ್ಲದೆ ಭಾರತ ದೇಶ ಸ್ವಾತಂತ್ರ್ಯಗೊಂಡಾಗ ಆವಾಗ ರಚನೆಯಾದ ಭಾರತದ ತಿರಂಗಕ್ಕೂ ವಿರೋಧ ವ್ಯಕ್ತಪಡಿಸಿದ್ರು. ಹಾಗೆ ಅಂಬೇಡ್ಕರ್ ರಚಿಸಿದ ಸಂವಿಧಾನವನ್ನು RSS ವಿರೋಧಿಸಿತ್ತು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಸರ್ವಧರ್ಮೀಯರು, ಸರ್ವ ಜಾತಿಯ ಜನರು ರಕ್ತ ಹರಿಸಿದ ಚರಿತ್ರೆ ಅವರಿಗೆ ಪತ್ಯ ಆಗ್ತಾ ಇಲ್ಲ. ಆ ಸ್ವಾತಂತ್ರ್ಯ ಭಾರತ ಸಂವಿಧಾನದ ಮೇಲೆ ನೆಲೆ ನಿಂತಿರೋದನ್ನ ಅರಗಿಸಿಕೊಳ್ಳಲು ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಅವರಿಗೆ ಸ್ವಾತಂತ್ರ್ಯವೂ ಬೇಡ, ಸಂವಿಧಾನವೂ ಬೇಡ, ಸಮಾನತೆಯೂ ಬೇಡ. ಅವರಿಗೆ ಬೇಕಾಗಿರೋದು ಪ್ರಾಚೀನ ಭಾರತ, ಅಸಮಾನತೆಯ ಭಾರತ, ಶ್ರೇಣೀಕೃತ ಸಮಾಜದ ಭಾರತ, ಜಾತಿ ವ್ಯವಸ್ಥೆಯ ಭಾರತ, ಮನುಶಾಸ್ತ್ರದ ಭಾರತ. ಅದೇ ಕಾರಣಕ್ಕೆ ಅವರು 1947ರ ಸ್ವಾತಂತ್ರ್ಯ ದಿನವನ್ನ ನಿಜವಾದ ಸ್ವಾತಂತ್ರ್ಯ ದಿನ ಎಂದು ಒಪ್ಪಿಕೊಳ್ಳುವುದಿಲ್ಲ. ಹಾಗಾಗಿ RSS ಪಾಲಿಗೆ 1947ರ ಆಗಸ್ಟ್ 15 ಸ್ವಾತಂತ್ರ್ಯ ಸಿಕ್ಕಿದ ದಿನವೇ ಅಲ್ಲ. RSSನವರು ಏನಾದರೂ ಹೇಳ್ಕೊಳ್ಳಿ, ಆದರೆ 1947ರ ಆಗಸ್ಟ್ 15ರ ದಿನವೇ ಭಾರತದ ನಿಜವಾದ ಸ್ವಾತಂತ್ರ್ಯ ದಿನ. ಯಾಕಂದ್ರೆ ಆ ದಿನವನ್ನ ಪಡೆದುಕೊಳ್ಳಲು ಲಕ್ಷ ಲಕ್ಷ ಭಾರತೀಯರು ಹೋರಾಡಿದ್ದಾರೆ. ಆ ದಿನಕ್ಕಾಗಿ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ, ತಮ್ಮ ರಕ್ತವನ್ನ ಅರ್ಪಣೆ ಮಾಡಿದ್ದಾರೆ. ಭಗತ್ ಸಿಂಗ್, ಅಶ್ಫಾಕುಲ್ಲಾ ಖಾನ್ರಂತಹ ಹುತಾತ್ಮರು ಪ್ರಾಣಾರ್ಪಣೆ ಮಾಡಿದ್ದಕ್ಕೆ ನಮಗೆ 1947ರ ಸ್ವಾತಂತ್ರ್ಯ ಸಿಕ್ಕಿದೆ. ಗಾಂಧೀಜಿ, ನೇತಾಜಿ, ನೆಹರು, ಅಬುಲ್ ಕಲಾಂರಂತಹ ನಾಯಕರು ಹೋರಾಡಿದ್ದಕ್ಕೆ ನಮಗೆ 1947ರ ಸ್ವಾತಂತ್ರ್ಯ ಸಿಕ್ಕಿದೆ. ಅದುವೇ ನಿಜವಾದ ಸ್ವಾತಂತ್ರ್ಯ ದಿನ.
ಅದು ಬಿಟ್ಟು ರಾಮ ಮಂದಿರ ಪ್ರತಿಷ್ಠಾಪನೆಯಾದ ದಿನ ಈ ದೇಶದ ಸ್ವಾತಂತ್ರ್ಯ ದಿನ ಆಗಲ್ಲ. ಬೇಕಿದ್ರೆ ರಾಮ ಮಂದಿರ ಪ್ರತಿಷ್ಠಾಪನೆಯಾದ ದಿನವನ್ನ ಭಾರತದ ಸ್ವಾತಂತ್ರ್ಯ ಹೋರಾಟದ ಆಶಯಕ್ಕೆ ಘಾಸಿ ಮಾಡಿದ ದಿನವನ್ನಾಗಿ ಪರಿಗಣಿಸಬಹುದು. ಯಾಕಂದ್ರೆ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸರ್ವಧರ್ಮದ ಜನರಿದ್ರು, ಅವರ ಮಧ್ಯೆ ಪ್ರೀತಿ ಭಾತೃತ್ವ ಇತ್ತು. ಆದರೆ ರಾಮ ಮಂದಿರದಲ್ಲಿ ಅದನ್ನ ಕಾಣಲು ಸಾಧ್ಯ ಇಲ್ಲ. ಆ ಮಂದಿರಕ್ಕಾಗಿ ಅಮಾಯಕ ಜನರ ರಕ್ತ ಹರಿಸಲಾಗಿದೆ, ಕಾನೂನುಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ, ಮಸೀದಿಯನ್ನ ಕೆಡವಲಾಗಿದೆ, ಹಲವಾರು ಜನರನ್ನ ಕೊಲ್ಲಲಾಗಿದೆ. ಅಯೋಧ್ಯೆಯ ರಾಮ ಮಂದಿರ ಏನಿದೆಯೋ ಅದು ಸಂಘ ಪರಿವಾರದ ರಾಜಕೀಯ ಮಂದಿರ ಅಂತಾನು ಕರೆಸ್ಕೊಳ್ತಾ ಇದೆ. ಸಂವಿಧಾನ ಮತ್ತು ಕಾನೂನಿಗೆ ವಿರುದ್ಧವಾಗಿ ಮಸೀದಿಯನ್ನ ಕೆಡವಿ ರಥಯಾತ್ರೆ ನಡೆಸಿ ಸಹಸ್ರಾರು ಅಮಾಯಕರನ್ನ ಕೊಂದು ನ್ಯಾಯ ವ್ಯವಸ್ಥೆಯನ್ನ ಅವಮಾನಿಸುವ ರೀತಿಯಲ್ಲಿ ಆ ಮಂದಿರ ನಿರ್ಮಾಣವಾಗಿದ್ದಕ್ಕೆ ಈ ತಲೆಮಾರಿನ ಜನರೇ ಸಾಕ್ಷಿ ಇದ್ದಾರೆ. ಹೀಗಾಗಿ ರಾಮ ಮಂದಿರ ಪ್ರತಿಷ್ಠಾಪನೆ ದಿನ ಈ ದೇಶದ ಸ್ವಾತಂತ್ರ್ಯ ದಿನವಾಗಲು ಸಾಧ್ಯವೇ ಇಲ್ಲ. ನಮ್ಮ ನಿಜವಾದ ಸ್ವಾತಂತ್ರ್ಯ ದಿನದಲ್ಲಿ ಪ್ರೀತಿ, ವಿಶ್ವಾಸ, ಸ್ನೇಹ, ಸೌಹಾರ್ದತೆ, ಸಹಿಷ್ಣುತೆ, ಭ್ರಾತೃತ್ವ ಎಲ್ಲವೂ ಇತ್ತು. ಆದರೆ ರಾಮ ಮಂದಿರ ನಿರ್ಮಾಣದ ಮಾರ್ಗದಲ್ಲಿ ಅದ್ಯಾವುದನ್ನು ಕಾಣಲು ಸಾಧ್ಯ ಇಲ್ಲ. ಹೀಗಾಗಿ ರಾಮ ಮಂದಿರ ಪ್ರತಿಷ್ಠಾಪನೆಯ ದಿನ ಈ ದೇಶದಲ್ಲಿರುವ ದ್ವೇಷಕೋರರಿಗಷ್ಟೇ ಸ್ವಾತಂತ್ರ್ಯ ದಿನವಾಗಲು ಸಾಧ್ಯ. ದೇಶ ಪ್ರೇಮಿಗಳಿಗೆ ಆ ದಿನ ಯಾವತ್ತೂ ಸ್ವಾತಂತ್ರ್ಯ ಸಿಕ್ಕಿದ ದಿನ ಆಗಲ್ಲ. RSSನವರನ್ನ ಹೊರತುಪಡಿಸಿ ಉಳಿದೆಲ್ಲ ಭಾರತೀಯರಿಗೂ ಆಗಸ್ಟ್ 15ರ ದಿನವೇ ನಿಜವಾದ ಸ್ವಾತಂತ್ರ್ಯದ ದಿನ. ಆ ದಿನವನ್ನ ಬದಲಾವಣೆ ಮಾಡಲು ಯಾರಿಂದಲೂ ಸಾಧ್ಯ ಇಲ್ಲ. ಅದೇ ದಿನದಂದು ಭಾಗವತ್ ಅವರ ಪೊಲಿಟಿಕಲ್ ಬಾಯ್ ಮೋದಿಯವರು ಕೂಡ ದೆಹಲಿಯ ಕೆಂಪು ಕೋಟೆಯಲ್ಲಿ ತಿರಂಗ ಹಾರಿಸಬೇಕಾಗತ್ತೆ. ಭಾಗವತ್ ಅಲ್ಲ, ರಾಮನೇ ಬಂದು ಹೇಳಿದ್ರು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ದಿನ ಬದಲಾಗಲ್ಲ, ಅದು ಬದಲಾಗಲು ಸಾಧ್ಯವೂ ಇಲ್ಲ. ಆ ಬಗ್ಗೆ ನಮಗೆ ಕ್ಲಾರಿಟಿ ಇದೆ. ಆದರೆ ಸಂಘ ಪರಿವಾರಕ್ಕೆ ಆ ಬಗ್ಗೆ ಕ್ಲಾರಿಟಿ ಇಲ್ಲ. ಅವರಿಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ ದಿನ ಬದಲಾಗ್ತಾನೇ ಇರ್ತವೆ. ಸಂಘ ಪರಿವಾರದ ಪ್ರಕಾರ BJP ಅಧಿಕಾರಕ್ಕೇರಿದ್ದು, ಮೋದಿ ಪ್ರಧಾನಿಯಾಗಿದ್ದು, ರಾಮ ಮಂದಿರ ನಿರ್ಮಾಣವಾಗಿದ್ದೆಲ್ಲ ನಿಜವಾದ ಸ್ವಾತಂತ್ರ್ಯ ದಿನ. BJP ಅಧಿಕಾರಕ್ಕೇರಿದಾಗ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿತ್ತು ಅಂತ ಹೇಳಿದ್ರು, ಬಳಿಕ ಮೋದಿ ಪ್ರಧಾನಿಯಾದಾಗ ಸ್ವಾತಂತ್ರ್ಯ ಸಿಕ್ತು ಅಂತಿದ್ರು. ಈಗ ರಾಮ ಮಂದಿರ ಸ್ಥಾಪನೆಯಾದ ದಿನವೇ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ ಅಂತಿದ್ದಾರೆ. ಅಂದ್ರೆ ನಿಜವಾದ ಸ್ವಾತಂತ್ರ್ಯ ದಿನ ಯಾವುದು ಎಂಬ ಬಗ್ಗೆ ಅವರೊಳಗಡೆ ಗೊಂದಲ ಇದೆ. ಹಾಗಾಗಿ ಅವರ ಸ್ವಾತಂತ್ರ್ಯ ದಿನಗಳು ಬದಲಾಗ್ತಾನೆ ಇದೆ, ಮುಂದೆಯೂ ಅದು ಬದಲಾಗ್ತಾನೆ ಇರುತ್ತೆ. ಹಾಗಾಗಿ ಅವರ ಸ್ವಾತಂತ್ರ್ಯ ದಿನದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವ ಅಗತ್ಯ ಇಲ್ಲ. ಭಾರತದ ಸ್ವಾತಂತ್ರ್ಯದ ಬಗ್ಗೆ RSS ಮತ್ತು ಸಂಘ ಪರಿವಾರ ಏನೇ ಹೇಳಿದ್ರು ಅದಕ್ಕೆ 3 ಕಾಸಿನ ಬೆಲೆಯೂ ಇಲ್ಲ. ಯಾಕೆಂದ್ರೆ ಭಾರತೀಯರು ಅಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದಾಗ, ತ್ಯಾಗ ಬಲಿದಾನಗಳನ್ನ ಮಾಡ್ತಾ ಇದ್ದಾಗ ಇದೇ RSSನವರು ಬ್ರಿಟಿಷರ ಬೂಟು ನೆಕ್ತಾ ಇದ್ರು. ಹಾಗಾಗಿ ಭಾರತದ ಸ್ವಾತಂತ್ರ್ಯದ ಬಗ್ಗೆ RSS ಏನೇ ಹೇಳಿದ್ರು ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೊಡಬೇಕಾಗಿಲ್ಲ. ಬ್ರಿಟಿಷರ ಬೂಟು ನೆಕ್ಕುತ್ತಾ ಅವರ ಸೇವೆ ಮಾಡಿದವರಿಗೆ ಭಾರತದ ಸ್ವಾತಂತ್ರ್ಯದ ಹೋರಾಟವಾಗಲಿ, ಅದರ ಮಹತ್ವವಾಗಲಿ ಅರಿವಾಗಲು ಹೇಗೆ ಸಾಧ್ಯ ಹೇಳಿ? ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.